ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋ ಅಂತ ಈವ್ನಿಂಗ್ ಸ್ನ್ಯಾಕ್ಸ್. ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಸಿದ್ಧವಾಗಿರೋ ರೆಸಿಪಿ. ಇವತ್ತಿನ ವಿಶೇಷ ಗಿರ್ಮಿಟ್. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಹೇಳ್ತಾ ಇರೋ ಕ್ವಾಂಟಿಟಿ ಇಬ್ಬರಿಗಾಗುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ, ಸೇಮ್ ಕ್ವಾಂಟಿಟಿಯಲ್ಲಿ ಜೀರಿಗೆ, ಸಾಸಿವೆ ಚಿಟಪಟ ಅಂದ ನಂತರ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, 2 ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೆ. ಸ್ವಲ್ಪ ಈರುಳ್ಳಿನ ಉಳಿಸಿಡಿ, ಕೊನೆಯಲ್ಲಿ ಗಾರ್ನಿಷ್ ಮಾಡಲಿಕ್ಕೆ ಬೇಕಾಗತ್ತೆ. ಕರಿಬೇವಿನ ಸೊಪ್ಪು ಸುಮಾರು 8ರಿಂದ 10 ಎಲೆಯಷ್ಟು. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಅಥವಾ ಖಾರ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬಹುದು. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 1-2 ನಿಮಿಷ ಆದ್ಮೇಲೆ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನ ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು, ಮೀಡಿಯಂ ಸೈಜ್ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಉಪಯೋಗ ಮಾಡಿದ್ದೆ. ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ರೆ ಮೆತ್ತಗಾಗುತ್ತೆ, ಕಿವುಚಲಿಕ್ಕೆ ಸುಲಭ ಆಗುತ್ತೆ. ಬೀಜ, ನಾರು, ಸಿಪ್ಪೆ ಎಲ್ಲ ತೆಗೆದ್ಬಿಡ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದು ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು. ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ಬೇಗ ಆಗೋಗುತ್ತೆ. ಸುಮಾರು 3 ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಉಪಯೋಗ ಮಾಡ್ತಾ ಇರೋ ಕಡಲೆಪುರಿ ಕ್ವಾಂಟಿಟಿಗೆ ಇಷ್ಟು ಗೊಜ್ಜಿನ ಅವಶ್ಯಕತೆ ಇಲ್ಲ, ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಇದನ್ನ ಬೇಕಿದ್ರೆ ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಮುಂದೆ ಮಾಡಿದಾಗ ಉಪಯೋಗ ಮಾಡ್ಬೋದು. ಅಥವಾ ಬೇಕಾದರೆ ಇದನ್ನ ಅನ್ನ ಕಲಿಸ್ಕೊಂಡು ಕೂಡ ಉಪಯೋಗ ಮಾಡ್ಬೋದು. ಹುಳಿ ಅನ್ನದ ಥರ ಚೆನ್ನಾಗಿರುತ್ತೆ. 2 ಬಟ್ಲಷ್ಟು ಕಡಲೆಪುರಿ. ಇದು ಸಪ್ಪೆ ಪುರಿ, ಬೆಂಗಳೂರು ಪುರಿ ಅಂತ ಸಿಗುತ್ತಲ್ಲ ಅದು. ಪುಡಿ ಮಾಡಿ ಇಟ್ಕೊಂಡಿರೋ ಹುರಿಗಡಲೆ 1 ಟೇಬಲ್ ಸ್ಪೂನ್ ಅಷ್ಟು, ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಉಳಿಸಿಟ್ಟಿದ್ನಲ್ಲ ಅದು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಕಡಲೆ ಬೀಜನ ಹುರಿದು ಸೇರಿಸ್ಕೋಬೋದು. ಅಥವಾ ಮನೇಲಿ ಚೌ ಸೇವಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ಏನೂ ಹಾಕ್ಲಿಲ್ಲ ಅಂದರೂ ಇದೇ ರೀತಿಯಾಗಿ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸರ್ವ್ ಮಾಡ್ತಾ ಇದ್ದೀನಿ ಹಸಿರು ಮೆಣಸಿನಕಾಯಿ ಜೊತೆ. ರುಚಿಕರವಾಗಿರೋ ಗಿರ್ಮಿಟ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.